ಹಾಯ್ ಅಮ್ಮು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅರೆ ಹರಿ, ದೇವು, ಏನ್ ನೀವ್ ಮಾತ್ರ ಬಂದ್ಬಿಟ್ಟಿದೀರಾ? ಸಿದ್ದು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅದನ್ನೇ ನಾವು ನಿನ್ನ ಹತ್ರ ಕೇಳ್ತಿದೀವಿ ಅಮ್ಮು. ಸಿದ್ದು ಎಲ್ಲಿ? ಸರಿ ಧನ್ಯಾ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಬಿಡೆ. ಪಾಪು ಬೇರೆ ತುಂಬಾ ಅಳ್ತಾ ಇದ್ದಾಳಲ್ವಾ. ಸರಿ, ನೀನು ಅವಳನ್ನ ಸುಧಾರಿಸು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನಾಯ್ತು? ನಮ್ಮನೆ ಸೊಸೆ ಇವತ್ತು ಸೈಲೆಂಟ್ ಆಗಿದ್ದಾರೆ. ಯಾವಾಗ್ಲೂ ವಡ 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 ಇದ್ರು. ನೀನಾ ನಿನ್ನೆ ಕೇಳ್ತಿರೋದು ಏನಾಯ್ತೆ? ಕೇಶವನ್ ಜೊತೆ ಜಗಳ? ಹಂಗೇನಿಲ್ಲ ಅತ್ತೆ. ಹಾ ಹೌದು ಅತ್ತೆ, ನಿಮ್ ಗಂಡನ್ ಮೂಡ್ ಹಾಳಾದಾಗ ಅವ್ರನ್ನ ಚಿಲ್ ಮಾಡಕ್ ಏನ್ ಮಾಡ್ತಿದ್ರಿ? ಅದಾ, ನಾನೇನ್ ಮಾಡ್ ಇದು ನೀನ್ ಯಾಕೆ ಇವಾಗ ಆ ವಿಷಯ ಕೇಳ್ತಿದ್ಯಾ? ಅಂಥದ್ದೇನಾಯ್ತು? ಅಯ್ಯೋ ಹೇಳಿ ಅತ್ತೆ. ನೋಡಿ ಮೀನಾ, ಈ ಮನುಷ್ಯನ್ ಗುಣ ಹೆಂಗೆ ಅಂದ್ರೆ, ನೀನ್ ಅವನಿಗೆ ಎಷ್ಟೇ ಕೊಡು, ಏನೇ ಕೊಡು, ತೃಪ್ತಿ ಅನ್ನೋ ಮನೋಭಾವನೆ ಇರಲ್ಲ. ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅನ್ನಿಸ್ತಾನೆ ಇರುತ್ತೆ. ಆದ್ರೆ ಊಟದ ವಿಚಾರ ತಗೋ, ಅವ್ರಿಗಿಷ್ಟವಾಗಿರೋದನ್ನ ಮಾಡಿ ಬಡಿಸ್ತಾ ಇದ್ರೆ ಅವರು ತೃಪ್ತಿಯಾಗಿ ತಿಂತಾರೆ, ಸಾಕು ಅಂತಾನು ಅನ್ಸುತ್ತೆ, ಮನಸ್ಸಿಗೂ ಸಮಾಧಾನ ಆಗತ್ತೆ. ನಾನಂತೂ ಹಾಗೆ ಮಾಡ್ತಿದ್ನಪ್ಪ. ಹಾ, ನೀವ್ ಸಾಮಾನ್ಯದವ್ರಲ್ಲ ಅತ್ತೆ. ಏನಿದೆ, ನಂಗೊಂದ್ ಒಳ್ಳೆ ಐಡಿಯಾ ಕೊಟ್ರಿ, ಥ್ಯಾಂಕ್ಸ್ ಅತ್ತೆ. ತೊಂಡೆಕಾಯಿ ಯಾಕೆ ತಗೋತಾ ಇದ್ಯಾ? ಇವತ್ ನಾವು ಕೋಸ್ ಪಲ್ಯ ಅಲ್ವಾ ಅನ್ಕೊಂಡಿದ್ದು. ಅಯ್ಯೋ ಅತ್ತೆ, ನನ್ ಗಂಡನ್ಗೆ ತೊಂಡೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಆ ಯಾರ್ಗೆ? ನಮ್ ಕೇಶವಂಗ ತೊಂಡೆಕಾಯಿ ಪಲ್ಯನ? ಸಾಧ್ಯನೇ ಇಲ್ಲ. ನಮ್ ಕೇಶವಂಗೆ ನನ್ ಪುಡಿ ಹಾಕಿ ಮಾಡೋ ಹಾಗಲಕಾಯಿ ಪಲ್ಯ ಅಂದ್ರೆ ಎಷ್ಟ್ ಇಷ್ಟ ಗೊತ್ತಾ? ಈ ತೊಂಡೆಕಾಯಿ ಪಲ್ಯ ಅವ್ನಿಗೆ ಇಷ್ಟಾನೇ ಇಲ್ಲ ಕಣೆ. ತಿನ್ನೆ ಅಲ್ವಾ ಅತ್ತೆ. ನಾವ್ ಲವ್ ಮಾಡ್ಬೇಕಾದ್ರೆ ಕೇಶವಂಗೆ ತೊಂಡೆಕಾಯಿ ಪಲ್ಯ ತಗೊಂಡೋಗ್ ಕೊಡ್ತಿದ್ದೆ, ಅವ್ನ್ ಬಾಯ್ ಚಪ್ಪರ್ಸ್ಕೊಂಡ್ ತಿಂತಿದ್ದ ಗೊತ್ತಾ? ಹಾ, ಯಾರ್ ನಮ್ ಕೇಶವನ? ನನಗೆ ವಿಷಯನೇ ಗೊತ್ತಿಲ್ವಲ್ಲ. ಅಲ್ಲ, ನಾನ್ ತೊಂಡೆಕಾಯಿ ಪಲ್ಯ ಮಾಡ್ದೆ, ಅವ್ನ್ ತಿಂತಾನೆ ಇರ್ಲಿಲ್ಲ. ನೀವ್ ಪಲ್ಯನ ಪ್ಲೈನ್ ಆಗಿ ಮಾಡ್ತಿದ್ರಿ ಅನ್ಸುತ್ತೆ. ನಾನಾದ್ರೆ ಅದಕ್ಕೆ ಗೋಡಂಬಿ ಉದ್ರಿಸಿ ಎಕ್ಸ್ಟ್ರಾ ಮಸಾಲೆ ಸೇರಿಸ್ತಿದ್ನಾ, ಅದನ್ನ ಅವನ್ಗೆ ಪಂಚ ಪ್ರಾಣ. ಹೌದು, ಇವಾಗ ನೀನ್ ಹಾಗೆಲ್ಲ ಪಲ್ಯ ಮಾಡಿ ಏನ್ ಮಾಡ್ತಿರೋ? ಪಲ್ಯದ ಜೊತೆ ಕೇಶವನ್ ಫೇವ್ರೆಟ್ ಅಡ್ಗೆನು ಮಾಡ್ಕೊಂಡು ಅಂಗಡಿಗೆ ಊಟ ತಗೊಂಡೋಗ್ತೀನಿ. ಅಯ್ಯೋ, ಬೇಡಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ. ಹಾಗ್ ಮಾತ್ರ ಮಾಡ್ಬಿಡ್ಬೇಡ. ನೀನ್ ಹೀಗೆಲ್ಲ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಒಂದ್ ಸ್ವಲ್ಪನೂ ಹಿಡಿಸೋದಿಲ್ಲ. ಅತ್ತೆ, ನಾನ್ ಡಿಸೈಡ್ ಆಗಿದೆ. ಒಂದ್ಸಲ ನನ್ನ ಹೆಜ್ಜೆ ಮುಂದೆ ಇಟ್ರೆ ಅದನ್ನ ಹಿಂದ್ ಹಿಡೋ ಮಾತೇ ಇಲ್ಲ. ಯಾಕೆ ಮೀನಾ ಹೀಗ್ ಮಾಡ್ತೀಯಾ? ಯಾಕೆ ನೀನ್ ನನ್ ಮಾತೆ ಕೇಳಲ್ಲ? ಅತ್ತೆ, ನಾನ್ ಹೇಳದ್ ನೀವ್ ಕೇಳಿ. ಈ ಹಳ್ಳಿ ಕಡೆ ಎಲ್ಲ ಗಂಡಸರು ಹೊಲ ಗದ್ದೆಲಿ ಕೈ ಕಾಲ್ ಕೆಸರು ಮಾಡ್ಕೊಂಡು ಕಷ್ಟಪಟ್ಟು ದುಡಿತಾ ಇರ್ಬೇಕಾದ್ರೆ ಅಲ್ಲಿಗೆ ಅವ್ರ ಹೆಂಡತಿ ಅವ್ರ ಇಷ್ಟವಾದ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಇದ್ ಎಷ್ಟೊಂದ್ ಫಿಲಮ್ ಅಲ್ಲಿ ನೀವ್ ನೋಡಿರ್ತೀರ ಅಲ್ವಾ? ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡೋ ಗಂಡನ್ಗೆ ಹೆಂಡತಿ ಪ್ರೀತಿಯಿಂದ ಊಟ ತಂದು ಬಡ್ಸಿದ್ರೆ ಎಷ್ಟು ಖುಷಿ ಪಡ್ತಾರಲ್ವಾ? ಆ ಜಾಗದಲ್ಲಿ ಮಾವನೇ ಇದ್ರು ಖುಷಿ ಆಗ್ತಾರೆ. ಹಾಗೆ ಒಂದು ಇಮ್ಯಾಜಿನೇಷನ್ಗೆ ಹೋಗಿ ನೋಡೋಣ. ಏನನ್ನಿಸ್ತು ಮೇಡಮ್? ಏಯ್ ಹೋಗೆ, ಏನೇನೋ ಹೇಳಿ ನನ್ ತಲೆಗೆ ಹುಳ ಬಿಡ್ಬೇಡ ನೀನು. ಅತ್ತೆ, ನನ್ ಗಂಡನ್ ಮನ್ಸನ್ನ ಹೊಲ್ಸ್ಕೊಳಕ್ಕೆ ಸ್ಫೂರ್ತಿಯಾಗಿ ನಿಂತ್ಕೋತೀರಾ ಅಂತಂದ್ರೆ ಎಲ್ಲದಕ್ಕೂ ಬೇಡ ಬೇಡ ಅಂತಿರಲ್ಲ ಅತ್ತೆ. ಒಂದ್ ಮಾತ್ ಹೇಳಿದ್ರೆ ಅದ್ ಎಷ್ಟು ನಾಟಕ ಮಾಡ್ತೀಯ ಮೀನಾ ನೀನು. ನಾನ್ ಹೇಳಿದ್ದು ನಿನ್ ಗಂಡನ್ ಮನಸ್ಸನ್ನ ಒಲಿಸ್ಕೋಬೇಡ ಅಂತಲ್ಲ. ನನ್ ಗಂಡನ ಹತ್ರ ನೀನು ಬೈಸ್ಕೊಂಡು ನನಗೂ ಯಾವಾಗ್ಲೂ ಬೈಸ್ಕೊಳ್ಳೋ ಹಾಗೆ ಮಾಡ್ತೀಯಲ್ಲ, ಹಾಗಾಗೋದ್ ಬೇಡ ಅಂತ ಅಷ್ಟೇ. ಊಟ ತಗೊಂಡ್ರು ಯಾರು ಬೈತಾರತ್ತೆ? ಊಟ ತಗೊಂಡೋಗ್ ಕೊಟ್ರೆ ನಮ್ಮ ಯಜಮಾನ್ರು ಬೈತಾರಮ್ಮ. ಅಂದ್ರೆ ನನ್ನ ಐಡಿಯಾ ಚೆನ್ನಾಗಿಲ್ವಾ? ನಿಮ್ಗೆ ಇಷ್ಟ ಅಂದಿದ್ರೆ ಬೇಡ ಬಿಡಿ, ನಾನಂತೂ ಅಂಗಡಿ ಊಟ ತಗೊಂಡೋಗ್ತೀನಿ. ಹೌದಾ? ಹಾಗಾದ್ರೆ ಹೋಗು. ಏನೋ ಇವಳೆಲ್ಲ ಕೇಳಿನೇ ಮಾಡೋ ಹಾಗೆ ಮಾಡ್ತಾಳೆ. ನನ್ ಮಾತಿನ ಮೇಲೆ ನಿನಗ್ ಬೆಲೆ ಇಲ್ಲ ಅಂದ್ರೆ, ಈ ಅತ್ತೆ ಮಾತ್ ನೀನ್ ಕೇಳಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಸಾರಿ ಕಣೆ, ನೀನ್ ಹೇಳ್ದಾಗೆ ಮಾಡೋಣ ಬಾ. ಒಂದ್ ಕೆಲ್ಸ ಮಾಡೋಣ, ನಿಮ್ಮ ಯಜಮಾನ್ರಿಗೆ ಇಷ್ಟವಾಗಿರೋ ಅಡ್ಗೆನ ನೀನ್ ಮಾಡು, ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿರೋ ಅಡ್ಗೆನ ನಾನ್ ಮಾಡ್ತೀನಿ, ಸರಿನಾ? ಅಯ್ಯೋ ನಂಗೆ ಮುದ್ದು ಅತ್ತೆ. ಹಾಗಾದ್ರೆ ಬನ್ನಿ ಬೇಗ ಬೇಗ ಅಡ್ಗೆ ಮಾಡೋಣ.
ಇವತ್ ಹಬ್ಬ ಅಲ್ಲ, ಹರಿದಿನ ಅಲ್ಲ. ಗಿರಿಜಾ ಮನೇಲಿ ಇಷ್ಟೊಂದು ಅಡಿಗೆ ಯಾಕೆ ಮಾಡ್ತಾ ಇದ್ದಾರೆ? ಹೇಗಾದ್ರೂ ಮಾಡಿ ತರಿಸ್ಕೋಬೇಕು. ಶಿವನೇ ನಿನ್ನ ಟಪಲ್ಲವರು ಯಾರ್ಯಾರು? ಆಹಾ, ಒಳ್ಳೆ ಟೈಮಿಗೆ ಕಳಿಸ್ದ ದೇವ್ರು ನನ್ ಮಗ. ಯಾಕಮ್ಮ ಯಾವಾಗ ನೋಡ್ರಿ ಒಳ್ಳೆ ನಾಯಿ ತರ ಕರಿತಿ ನನಗೆ? ನನ್ಗೊಂದು ಹೆಸರು ಅಂತ ಇಲ್ವಾ? ಒಂದ್ ಕೆಲಸ ಮಾಡು, ಒಂದು ನಾಯಿ ಚೇನ್ ತಗೊಂಬಂದ್ಬಿಟ್ಟು ಕತ್ತಿಗೆ ಹಾಕಿ ಗೇಟಿಗೆ ಕಟ್ಟಿಬಿಡು. 4 ದಿವಸ ಕೂತ್ಕೊಂಡು ಹೋಗೋರ್ನ ಬರೋರ್ನ ನೋಡ್ಕೋತಾ ಇರ್ತೀನಿ. ಯಾಕೋ ಸುಂದ್ರ ಹಾಗೆಲ್ಲ ಮಾತಾಡ್ತೀಯ? ನೀ ನನ್ ಮುದ್ದಿನ ಮಗ ಅಲ್ವೇನೋ? ನನಗೆ 4 ಜನ ಮಕ್ಕಳು ಇರ್ಬೋದು, ಆದ್ರೆ ಈ ಅಮ್ಮನ ಮನ್ಸಲ್ಲಿ ಕೊನೆ ಮಗ ಅಂದ್ರೆ ಹೆಚ್ಚು ಪ್ರೀತಿ ಇದೆ ಕಣೋ. ತಂದೆಗೆ ಹಿರಿ ಮಗ, ತಾಯಿಗೆ ಕಿರಿ ಮಗ, ಗಾದೆನೇ ಇಲ್ವೇನೋ? ಒಂದ್ಸಲ ಈ ಐಸ್ ಕ್ರೀಮ್ ಮೇಲೆ ಚೆರಿ ಇಟ್ಟಂಗ್ ಮಾತಾಡ್ಬಿಡ್ತೀಯ. ಹಾ, ಈಗ ನನ್ನಿಂದ ಏನ್ ಕೆಲಸ ಆಗ್ಬೇಕು ಅದನ್ನ ಹೇಳು. ಗಿರಿಜಾ ಇವತ್ತು ನುಗ್ಗೆಕಾಯಿ ಸಾರು, ತಿಳಿ ಸಾರು, ಬೀಟ್ರೂಟ್ ಪಲ್ಯ, ತೊಂಡೆಕಾಯಿ ಪಲ್ಯ ಎಲ್ಲವೂ ಮಾಡ್ತಿದ್ದಾಳೆ. ಎಲ್ಲಾನು ಇಷ್ಟಿಟ್ ದೊಡ್ಡ ದೊಡ್ಡ ಬಿಲ್ ಹಾಕೊಂಬಾರ ನನ್ ಕಂದ. ಅಯ್ಯೋ ನನ್ನ 4 ಮಕ್ಕಳ ತಾಯೇ, ವಾಸನೆ ಹಿಡಿದ್ರಲ್ಲಿ ನೀನು ಹೋಗ್ಲಿ ಬಿಡು. ಆಯ್ತು, ತಂದು ಕೊಡ್ತೀನಿ. ಇದರಿಂದ ನನಗೇನ್ ಲಾಭ? ಮೀನ್ ಸಾರು, ಈ ಪಾಯಸದ ಹೆಸರು ಮಾತ್ರ ಎತ್ತು ಬಿಡ. ಲಾಸ್ಟ್ ಟೈಮ್ ನಿನ್ನ ಮೊಮ್ಮಗಳು ಕೊಟ್ಟಿರೋ ಪಾಯಸ ತಿಂದು ಡಿಕ್ಕಿ ಬಾನೆಟ್ಟಿ ಎಲ್ಲ ಓಪನ್ ಆಗಿತ್ತು. ಅಣ್ಣ, ಈ ವರನ ಮರಿಬೇಡ, ನನಗ್ ಬೇಕಾದ ಕೇಳ್ತೀನಿ ಆಯ್ತಾ? ಒಬ್ಬಾ ಏನತ್ತೆ, ಊಟ ತಗೊಂಡೋಗಲ್ಲ ಬೇಡ ಅಂತ ಹೇಳಿ? ನೀನೇನ್ ಕಮ್ಮಿ? ಒಂದೇ ಒಂದ್ ಪಲ್ಯ ಅಷ್ಟೇ ನನ್ ಗಂಡಂಗೆ ಅಂತ ಹೇಳಿ 2 ತರ ಪಲ್ಯ, ಗೊಜ್ಜು, ರಸ ಎಲ್ಲ ಕಟ್ಕೊಂಡ್ಬಿಟ್ಟಿದ್ಯಾ? ಸರಿ ಬೇಗ ಗೊತ್ತಾಯ್ತು. ಸರಿ ನೀನಾ ಎಲ್ಲ ಎತ್ಕೊಂಡಿದ್ಯಾ ತಾನೆ? ಹ್ಞೂ ಅತ್ತೆ, ಎಷ್ಟೇ ಆದ್ರೂ ನಾನು ನಿಮ್ ಸೊಸೆ ಅಲ್ವಾ, ಎಲ್ಲಾನು ಎತ್ಕೊಂಡಿದೀನಿ. ಅತ್ತೆ ಸೊಸೆ ಎಲ್ಲ ಹೊರಗಡೆ ಹೊಟ್ಟಂಗಿದೆ. ಅಯ್ಯೋ ಏನಾಯ್ತತ್ತೆ? ನೀನಾ ಉಪ್ಪೇ ತಗೊಂಡಿಲ್ಲ ಕಣೆ. ನಾನು ತಗೊಂಡಿದೀನತ್ತೆ. ಉಪ್ಪಿನಕಾಯಿ ಅದನ್ನ ತಗೊಂಡಿದೀನತ್ತೆ. ಜಾಣ ಮರಿ, ಬಾ ಹೋಗೋಣ. ಸುಂದ್ರ, ಯಾಕೋ ಅಲ್ಲಿ ಗೋಡೆಗೊಳ್ಳೆ ಪಲ್ಲಿ ತರ ಅಂಟ್ಕೊಂಡ್ ನಿಂತಿದ್ದೆ? ಅಕ್ಕ, ನಾನು ಶಿರಸಾಸನ ಮಾಡ್ತಿದ್ದೆ ಕಣಕ್ಕ. ಶಿರಸಾಸನ? ಅದ್ಯಾವ್ದೆ? ಇದ್ಯಾವ್ ಚಿಕ್ಕಪ್ಪ ಹೊಸದು? ಇದು ಹೊಸದಾಗಿ ಬಂದಿದೆ, ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ ನಾನು. ಅಯ್ಯಯ್ಯೋ, ಅದೆಲ್ಲ ಏನ್ ಬೇಡ. ಸಿದ್ರ, ನಾವಿವತ್ತು ಅಂಗಡಿಗೆ ಹೋಗ್ತಿದೀವಿ ಕಣ. ಹೇಗೂ ಹೋಗ್ತಿದೀವಲ್ಲ, ನೀನು ನಮ್ ಜೊತೆ ಬಂದ್ಬಿಡು, ಒಟ್ಟಿಗೆ ಹೋಗೋಣ. ನಾನ್ ಬೇಡ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ, ನೀವು ಹೋಗಿ. ಸರಿ ಸರಿ, ಹುಷಾರು, ಬೇಗ ಬಂದ್ಬಿಡು. ಆಯ್ತಾಯ್ತು, ಹೋಗ್ ಬನ್ನಿ. ದೇವ್ರು ಒಳ್ಳೇದು ಮಾಡ್ಲಿ ನನಗೆ. ಎಲ್ಲ ಅಡಿಗೆ ಇಲ್ಲೇ ಇದೆ. ಘಮ 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 ಅಂತ ಇದ್ರೆ ನಮ್ಮಮ್ಮ ವಾಸನೆಲೆ ಇಂಥ ಅಡಿಗೆ ಮಾಡಿದಾರೆ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ ಹೇಳಿ? ಮೊದ್ಲು ತಗೊಂಡು ಕೊಡೋಣ. ತೊಂಡೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಬಿಸಿ 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 ಹೊಟ್ಟೆ ಎಲ್ಲ ಸುಡುತ್ತೆ. ಅದೇನು ಮೂಗೋ ಏನೋ ನಿಂದು ಅಲ್ಲ. ನುಗ್ಗೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಅಂತ ಹೇಳ್ದಲ್ಲ, ಎಲ್ಲನೂ ಇತ್ತು. ನೀನು ಮೂಗು ಇಷ್ಟು ಶಾರ್ಪ್ ಇದೆ ಅಂತ ಗೊತ್ತಿದ್ದಿದ್ರೆ ಯಾವ್ದಾದ್ರು CBI ಡಿಪಾರ್ಟ್ಮೆಂಟ್ಗೆ ಸೇರಿಸ್ಬಿಡ್ತೈತಿ. ಹೆತ್ತ ಮಂದಿ ಬಗ್ಗೆ ಆಡ್ಕೋತಿಯಲ್ಲೋ, ಅದು ದೊಡ್ಡ ಪಾಪ ಕಣೋ. ನಾನು ದೊಡ್ಡ ಪಾಪನೇ ಅಲ್ಲ. ನೀನ್ ಅಪ್ಪಿ ತಪ್ಪಿ ಈ ಮನೇಲಿ ಹುಟ್ಟುಬಿಟ್ಟಿದ್ದೆ ಕಣಮ್ಮ. ಯಾವ್ದಾದ್ರು ಡೈರೆಕ್ಟರ್ ಮನೇಲಿ ಹುಟ್ಟುಬಿಟ್ಟಿದ್ರೆ ಫೇಮಸ್ ನಟಿ ಆಗ್ಬಿಡ್ತಾ ಇದ್ದೀನಿ. ಹೋಗ್ಲಿ ಬಿಡೋ ಸುಂದ್ರ, ನನ್ ಮುದ್ದು ಬಂಗಾರ ಅಲ್ವಾ, ನನ್ ಚಿನ್ನ ಅಲ್ವಾ, ತಂದಿರೋ ಅಡಿಗೆ ಕೊಡೋ. ಕೊಡ್ತೀನಿ. ಇಷ್ಟೊಂದು ರಿಸ್ಕ್ ತಗೊಂಡು ತಂದಿರೋದು ನಿನಗೆ ತಾನೇ ಕೊಡ್ದಂಗಿರ್ತೀನ? ತಗೋ ಬಿಸಿ ಬಿಸಿ ಆಗಿದೆ. ನೀನ್ ಮೂಸ್ ನೋಡಿರೋದೆಲ್ಲ ಇದ್ರಲ್ಲಿ ಇದೆ ನೋಡು, ತಿನ್ನು.
ನಮ್ಮ ಒಪ್ಪಂದದ ಪ್ರಕಾರ ನಾನೀಗ ನೀನ್ ಕೇಳಿದ್ ತಂದ್ಕೊಟ್ಟಿದ್ದೀನಿ. ಈಗ ನನಗ್ ಮಾತು ಕೊಟ್ಟಿದ್ಯಲ್ಲ ಕೊಡ್ತೀನಿ ಅಂತ, ನಾನ್ ಕೇಳ್ದಾಗ ಅದನ್ನ ಕೊಡ್ಬೇಕು, ಮರಿಬಾರ್ದು. ಮೊದಲೇ ನೀನು ಮರುಗೇಡಿ. ಯಾರೋ ನೀನು? ಆಗ್ಲೇ ಮರ್ತೋಗ್ಬಿಟ್ಟ. ನಾನು ಕಣಮ್ಮ, ನಿನ್ನ ಮುದ್ದು, ನಿನ್ನ ಬಂಗಾರ, ನಿನ್ನ ಚಿನ್ನ, ಸುಂದರ ಕಣಮ್ಮ, ಸುಂದರ. ಯಾವ ಸುಂದ್ರ? ನನಗ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಏನೋ ನೆಪಗಳು ಹುಡ್ಕೊಂಡು ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನನ್ ಮಕ್ಳಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ ನೋಡು. ಅಮ್ಮ, ಕೆಲ್ಸ ಆಗೋಕ್ ಮುಂಚೆ ಒಳ್ಳೆ ಕರುಳಿನ ಕೂಗಿನ ಅಮ್ಮನ್ ತರ ಮಾತಾಡ್ದೆ. ಕೆಲ್ಸ ಆದ್ಮೇಲೆ KGF ಹೀರೋ ತರ ಮಾತಾಡ್ತಾ ಇದೀಯಲ್ಲಮ್ಮ. ನೀನು ಸಾಮಾನ್ಯದವಳಲ್ಲ, ಅಸಾಮಾನ್ಯಳು. ಸಾಕ್ ಹೋಗೋ, ನಿನ್ ಕೆಲ್ಸ ನೋಡ್ಕೋ ಹೋಗು. ನಮ್ಮ ಅಣ್ಣಂದ್ರು ಯಾಕೆ ಹಿಂಗ ಆಡ್ತಾರಂತ ನನಗೆ ಇವಾಗ ಗೊತ್ತಾಯ್ತು. ಎಷ್ಟಾಗ್ಲಿ ನಮ್ಮ ಅಮ್ಮನ ರಕ್ತ ಅಲ್ವಾ, ಹರಿತಿ ಹಂಗ ಆಡ್ತಾರೆ. ಹೌದು, ನಾನು ಯಾಕೆ ಹಿಂಗ ಆಡ್ತಾ ಇದೀನಿ? ಅಯ್ಯೋ, ನಂದು ಅದೇ ರಕ್ತ ಅಲ್ವಾ. ಹಾಯ್ ಅಮ್ಮು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅರೆ ಹರಿ, ದೇವು, ಏನ್ ನೀವ್ ಮಾತ್ರ ಬಂದ್ಬಿಟ್ಟಿದೀರಾ? ಸಿದ್ದು ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅದನ್ನೇ ನಾವು ನಿನ್ನ ಹತ್ರ ಕೇಳ್ತಿದೀವಿ ಅಮ್ಮು. ಸಿದ್ದು ಎಲ್ಲಿ? ನಮ್ ಜೊತೆ ಮೊದ್ಲಿದ್ದಿದ್ದು ಈಗ ಕಾಣ್ತಾನೆ ಇಲ್ಲ ಅಮ್ಮ, ಅವನೆಲ್ಲೋ ಕಳ್ದೋಗಿದ್ದಾನೆ. ನೀವೇನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಹೌದು ಅಮ್ಮು, ಸಿದ್ದು ಈಗ ಒಂಥರ ಇರ್ತಾನೆ. ಮೊದ್ಲೊಂದ್ ತರ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಯಾರ ಜೊತೆನೂ ಮಿಂಗಲ್ಲೂ ಆಗ್ತಾ ಇಲ್ಲ. ಒಂದ್ ವಿಷಯ ಗೊತ್ತಾ ಅಮ್ಮ, ಸಿದ್ದು ಎಕ್ಸಾಮ್ ಸರಿಯಾಗಿ ಬರ್ದಿಲ್ವಂತ. ನನಗ್ ಗೊತ್ತಿರೋ ಪ್ರಕಾರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ಸಿದ್ದು ಬಗ್ಗೆ ನಿನ್ಗೆ ಗೊತ್ತಲ್ವಾ, ಅವನ್ ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಯಾರ ಹತ್ರನೂ ಇಲ್ಲ, ಅವನಷ್ಟಕ್ಕೆ ಅವನೇ ಅನ್ಭವಿಸ್ತಾನೆ. ಸಿದ್ದು ಪ್ರಾಬ್ಲಮ್ ಅಲ್ಲಿ ಇದಾನ? ನನಗೇನು ಹಂಗ ಅನ್ಸ್ತಿಲ್ವಲ್ಲ. ನಾವೀಗ ಹೇಳ್ತಾ ಇದೀವಿ ಅಂತ ತಪ್ಪು ತಿಳ್ಕೊಬೇಡ. ಈಗ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನೀನ್ ಸಿದ್ದು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಹೇಳು? ಯಾವಾಗ ನೋಡಿದ್ರು ಓದು ಓದು ಅಂತಿರ್ತೀಯ, ಇಲ್ಲಾಂದ್ರೆ ಟೈಮ್ ಸಿಕ್ಕಾಗೆಲ್ಲ ವಲ್ಲಭನ್ ಜೊತೆ ಜಗಳ ಮಾಡ್ಕೊಂಡಿರ್ತೀಯ. ಪಾಪ ಅಮ್ಮು, ಸಿದ್ದುಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪನ್ ಕಳ್ಕೊಂಡ, ಈಗ ಅವ್ನಿಗಿರೋದು ಅವ್ರ ಅಮ್ಮ ಒಬ್ರೆ. ಹೀಗಿರುವಾಗ ಅವನ ಚೆನ್ನಾಗಿ ನೋಡ್ಕೋಬೇಕಿರೋ ಜವಾಬ್ದಾರಿ ನಮ್ದೇ ಅಲ್ವಾ. ಅವ್ರಮ್ಮ ಆದ್ಮೇಲೆ ಅವ್ನ್ ತುಂಬಾ ಪ್ರೀತಿಸೋದು ಅಂದ್ರೆ ಅದು ನಿನ್ನನ್ನ ಮಾತ್ರ ಅಮ್ಮು. ಅವನ್ ಮನ್ಸಲ್ಲಿ ಅವನ್ ತಾಯಿಗೆ ಯಾವ ಸ್ಥಾನ ಕೊಟ್ಟಿದ್ದಾನೋ ನಿನ್ಗೂ ಅದೇ ಸ್ಥಾನ ಕೊಟ್ಟಿದ್ದಾನೆ. ಚಲೋ ಅವನ ಹತ್ರ ಹೋಗಿ ಏನ್ ಸಮಸ್ಯೆ ಅಂತ ತಿಳ್ಕೊ ಅಮ್ಮು, ಪ್ಲೀಸ್. ನಮ್ ಮನ್ಸ್ಕನ್ಸಿದಿನ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದೀವಿ. ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡು ಅಮ್ಮು. ಹಾಗೆ ಇನ್ನೊಂದ್ ವಿಷಯ, ನಾವಿಬ್ರು ನಿನ್ನ ಹತ್ರ ಬಂದ್ಬಿಟ್ಟು ಎಲ್ಲಾ ವಿಷಯ ಹೇಳಿದೀವಿ ಅಂತ ಯಾವ್ದೇ ಕಾರಣಕ್ಕೂ ಸಿದ್ದು ಹತ್ರ ಹೇಳಕ್ ಹೋಗ್ಬೇಡ. ನಿಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ಯಾಕೆ ಸುಮ್ನೆ ಅಮ್ಮಗ್ ಟೆನ್ಷನ್ ಕೊಡ್ತೀರಾ ಅಂತ ನಮಗ್ ಬೈತಾನೆ. ಸರಿ ಅಮ್ಮ, ನಾವಿನ್ ಬರ್ತೀವಿ.